ನಮಸ್ಕಾರ ಎಲ್ರಿಗೂ, ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಮತ್ತಷ್ಟು ಮಳೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ನಾನು ಹೋದ ವಿಡಿಯೋದಾಗ ಹೇಳಿದ್ದೆ 5 ಮಳೆ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಈಗ ಮತ್ತೆ 7 ಮಳೆಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಅದನಿ. ಈಗ 9ನೇ ಮಳೆ ಮಟ್ಟ ನಾನು ಹೋದ ವಿಡಿಯೋದಾಗ ಹೇಳಿದ್ದೆ. ಈಗ 10ನೇ ಮಳೆ ಯಾವುದು ಅಂದ್ರೆ ಮಘ ಮಳೆ. ಈ ಮಳೆಗೆ ರೈತರು ತಮ್ಮ ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರೆ ಮಗಿ ಮಳೆ ಅಂತ ಕರೀತಾರ. ಈ ಮಳೆ ಬಂದ್ರ ಮಗಿ ಹೋದ್ರ ಹೊಗಿ. ಅಕಸ್ಮಾತ್ ಈ ಮಳೆ ಬಂತು ಅಂದ್ರೆ ಮಗಿ ಅಂತ ತೆನಿ ಅಂತ ಅಂದ್ರೆ ಚೆನ್ನಾಗಿ ಬೆಳೆ ಬರ್ತತಿ, ಮಳೆ ಚೆನ್ನಾಗಿ ಬಂದ್ರ ಅಂತ ಅರ್ಥ. ಅಂದ್ರೆ ಈಗ ಬರ್ರಿ 11ನೇ ಮಳೆ ಬಗ್ಗೆ ಮಾತಾಡೋಣ. 11ನೇ ಮಳೆ ಯಾವುದು? ಹುಬ್ಬ ಮಳೆ. ಈ ಮಳೆಗೆ ರೈತರು ತಮ್ಮ ಆಡು ಭಾಷೆದಾಗ ಹುಬ್ಬಿ ಮಳೆ ಅಂತ ಕರೀತಾರ. ಈ ಮಳೆ ಬಂದ್ರ ಹುಬ್ಬಿ, ಇಲ್ಲ ಅಂದ್ರೆ ಗುಬ್ಬಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇದು ಬಂತು ಅಂದ್ರೆ ಉಬ್ಬಿ ಹೊಡಿತೈತಂತ, ಇಲ್ಲ ಅಂದ್ರೆ ಗುಬ್ಬಿ ಪುಚ್ಚಾನು ತೊಯ್ಯೋದಿಲ್ಲ ಅಂತ, ಅಷ್ಟು ಕಮ್ಮಿ ಮಳೆ ಬರ್ತದಂತ. ಹಾಗಾಗಿ ಬಂದ್ರ ಹುಬ್ಬಿ ಹೋದ್ರ ಗುಬ್ಬಿ ಅನ್ನೋ ಒಂದು ಅರ್ಥದಾಗ ಹೇಳ್ತಾರ ಅವರು. ಇನ್ನು 13ನೇ ಮಳೆ ಹಸ್ತ ಮಳೆ. ಈ ಮಳೆಗೆ ರೈತರು ತಮ್ಮ ಆಡು ಭಾಷೆದಾಗ ಹಸ್ತ ಮಳೆ ಹಸ್ತಿ ಮಳೆ ಅಂತನ ಕರೀತಾರ. ಈ ಮಳೆ ಬಂದ್ರೆ ಹಸ್ತಿ, ಇಲ್ಲ ಅಂದ್ರೆ ಹಲ್ಕಿಸ್ತ ಅಂತ ಅರ್ಥ. ಅಂದ್ರೆ ನಗೆ ಪಾಟ್ಲು ಅನ್ನೋ ಒಂದು ಅರ್ಥದಾಗ ಅವರು ಹೇಳ್ಯಾರ. ಬಂದು ಹೋಗೇ ಬಿಡ್ತು ನೋಡಿ ಮಳೆ ಬರಲೇ ಇಲ್ಲ ಅಂತ ನಗ್ತಾರ, ಈ ಥರ. ಇನ್ನು 12ನೇ ಮಳೆ ಯಾವುದು ಅಂದ್ರೆ ಉತ್ತರ ಮಳೆ. ಈ ಮಳೆಗೆ ಆಡು ಭಾಷೆದಾಗ ಏನಂತ ಕರೀತಾರ ಅಂದ್ರೆ ಉತ್ತರಿ ಮಳೆ ಅಂತ ಕರೀತಾರ. ರೈತರ ಬಾಯಾಗ ನೀವು ಕೇಳಬೇಕು, ಉತ್ತರಿ ಮಳೆ ಅಂತಾರ. ಈ ಮಳೆ ದೊಡ್ಡ ಮಳೆ ಅಂತೆ. ಈ ಮಳೆ ಬಂದಾಗನ ಕೆರೆ ಹಳ್ಳ ಕೊಳ್ಳ ಎಲ್ಲ ತುಂಬ್ಕೊಳ್ಳೋದಂತ. ಮತ್ತು ಕೆರೆ ಕೋಡ್ ಬಿತ್ತು ಅಂತಾರಲ್ಲ, ಈ ಮಳೆಗೆ ಅಂತ ಅನ್ನೋದು. ಹಾಗಾಗಿ ಈ ಮಳೆ ಬಂದಾಗ ಈ ಮಳೆಯಿಂದ ಹಿಂಗಾರು ಮಳೆ ಶುರುವಾಗ್ತದಂತ ಈ ರೀತಿ ಹೇಳ್ತಾರೆ. ಇದು ಉತ್ತರ ಮಳೆ ಆಯ್ತು. ಈಗ 14ನೇ ಮಳೆ ಯಾವುದು ಅಂದ್ರೆ ಚಿತ್ತ ಮಳೆ. ಈ ಮಳೆಗೆ ಚಿತ್ತಿ ಮಳೆ ಅಂತ ಕರೀತಾರೆ. ರೈತರು ತಮ್ಮ ಭಾಷೆ ಒಳಗೆ ಚಿತ್ತಿ ಮಳೆ ಅಂತ ಕರೀತಾರೆ. ಯಾಕಂದ್ರೆ ಈ ಮಳೆ ಎಲ್ಲಿ ಮೋಡ ಆಗುತ್ತೋ ಅಲ್ಲಿ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗತ್ತಂತ. ಹಾಗಾಗಿ ಈ ಮಳೆಗೆ ಚಿತ್ತಿ ಮಳೆ, ಕುಲ್ಡ್ ಚಿತ್ತಿ ಮಳೆ ಅಂತಾನು ಕರೀತಾರಂತ. ಓಕೆ, ನೆಕ್ಸ್ಟ್ ಬರೋದು ಸ್ವಾತಿ ಮಳೆ. ಈ ಮಳೆಗೆ ಸ್ವಾತಿ ಮಳೆ ಅಂತಾನ ಕರೀತಾರ. ನೋಡ್ರಿ, ಈ ಮಳೆ ಬಂದಾಗ ಕಪ್ಪಿ ಚಿಪ್ಪೊಳಗೆ ಸ್ವಾತಿ ಮುತ್ತು ರೆಡಿ ಆಗ್ತಾವ. ಹಂಗೆ ರವಿಚಂದ್ರನ್ ಸಿನಿಮಾದ ಹಾಡು ಕೂಡ ನೆನಪಾಕತಿ. ಏನಂದ್ರೆ ಸ್ವಾತಿ ಮುತ್ತಿನ ಮಳೆ ಹನಿ ಮೆಲ್ಲ ಮೆಲ್ಲನೆ ದರಗಿಳಿಯೇ ಅಂಥೇಳಿ ಅಲ್ಲ. ಹಂಗೆ 16ನೇ ಮಳೆ ಯಾವುದು ಅಂದರೆ ವಿಶಾಖ ಮಳೆ. ಈ ಮಳೆಗೆ ಆಡು ಭಾಷೆದಾಗ ವಿಸಾತಿ ಮಳೆ ಅಂತ ಕರೀತಾರ ರೈತರು. ಯಾಕಂದ್ರೆ ಈ ವಿಶಾಖ ಮಳೆ ಬಂದಾಗ, ಈ ವಿಸಾತಿ ಮಳೆ ಬಂದಾಗ ಹೊಲದಲ್ಲಿರುವಂಥ ಎಲ್ಲ ಹುಳಗಳು ಸತ್ತು ಹೋಗ್ತಾವಂತ. ಹಾಗಾಗಿ ಅವರು ಈ ವಿಶಾಖ ಮಳೆಗೆ ವಿಸಾತಿ ಮಳೆ ಅಂತ ಕರೀತಾರ. ಇಲ್ಲಿಗೆ ಹೊಸ ಮಳೆ ಕೂಡ ಮುಗಿದು. ಹಿರಿಯರು ಹೇಳೋ ಪ್ರಕಾರ ಏಪ್ರಿಲ್ 14ರಿಂದ ಶುರುವಾಗುವಂಥ ಮಳೆ ನವಂಬರ್ನಲ್ಲಿ ಮುಗಿತಾವು. ಈ ಎಲ್ಲ ಮಳೆ ಹೊಸ ಮಳೆ ಅಂತ. ನವಂಬರ್ ನಂತರ ಬರೋಂಥ ಮಳೆ ಹಳೆ ಮಳೆ ಅಂತ. ಯಾಕೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಅವಾಗೊಮ್ಮೆ ಇವಾಗೊಮ್ಮೆ ಬರ್ತಾ ಇರ್ತಾವಲ್ಲ ಮಳೆ, ಆ ಮಳೆ ಹಳೆ ಮಳೆ ಅಂತ ಹೇಳ್ತಾರೆ. ಈ ಮಳೆಯ ವ್ಲಾಗ್ನ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್.